ಗೈಸ್ ಫೈನಲಿ ನಮ್ಮ ಪಿಜ್ಜಾ ನೆಗ್ಲೆ ಮಾಡ್ತು. ನಮ್ಮ ಲೆಜೆಂಡ್ರಿ ಪಿಜ್ಜಾನದ ತಾಮ್ರಾಲ್ ಮತ್ತು ಧೂಮ. ಇದು ನೋಡಿರಲೇಬೋದು ತಾಮ್ರಾಲು ನಮ್ಮ ಮನೇಲಿ ಹೆಂಗೆ ಆರಿದೆ ಅಂತ. ನಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ 1.5 hour ಟೈಮಿಂಗ್ ಕೊಟ್ಟಿದೆ. ಅದು ಈ ಫಸ್ಟ್ ಟೈಮ್ ಬ್ರೀಡ್ ಮಾಡ್ತಿರೋದು. ನಮ್ಮನೆ ಪಟ್ಟನೇ ಇದು. ಅವ್ರ ಅಪ್ಪ ಅಮ್ಮ ಇನ್ನೂ ಚೆನ್ನಾಗಿ ಆರಿದೆ ಮನೆಯಲ್ಲಿ. ಆ ವಿಡಿಯೋ ನೋಡಿ 20 minutes ಫ್ರೀ ಫ್ರೈ ಅಂತ ಹಾಕಿದ್ದೀನಿ. ಅದ್ರಲ್ಲಿ ನೋಡಿ ಈ ಪಿಜ್ಜಾನ ಎಷ್ಟು ಪಿನ್ನಾಗಿದೆ, ಹೆಂಗಾರಿದೆ. ಅದ್ರದ್ದೇ ಪೇರು ಧೂಮ. ಇದೇನು ಅಷ್ಟು ಆರಲ್ಲ ಅಂತಂದು ನೋಡಿದ್ದೀನಿ. ಸ್ವಲ್ಪ ಆರುತ್ತೆ. ಫೈನಲಿ ಎಗ್ಲೇ ಮಾಡಿದೆ ನೋಡಿ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಗಾಬರಿ ಆಗಿದೆ. ಕೂತೆ ಫೈನಲಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಬ್ರೀಡ್ ಮಾಡ್ತಿದ್ದೆ. ನಮ್ಮ ಲೆಜೆಂಡ್ರಿ ಪಿಜ್ಜಾನದ ಅಂತ ತಾಮ್ರಾಲ್, ವೈಟ್ ತಾಮ್ರಾಲ್ ಎಗ್ವೇಲೆ ಮಾಡಿದ್ದೆ. ಮತ್ತು ಇದು ಇನ್ನೇನು ಎಗ್ ಇಡಂಗೆ ಕಾಣಿಸ್ತಿದೆ, ನೋಡೋಣ. ತಾರಾನು ಎಗ್ಲೇ ಮಾಡೋಂಗಿದೆ. ಈ ಟೈಮಲ್ಲಿ ಆ್ಯಕ್ಚುಲಿ ಮೊಟ್ಟೆ ಎಕ್ಕಿಸ್ಬಾರ್ದು, ಯಾಕಂದರೆ ಇದು ಚಳಿಗಾಲ, ಹೆವಿ ಕೋಲ್ಡ್ ಇದೆ. ಮತ್ತು ಮರಿ ಆಗುತ್ತೆ, ಮತ್ತು ಫೀಡಿಂಗು ಕರೆಕ್ಟಾಗಿ ಕೊಡಲ್ಲ. ಅಪ್ಪ ಅಮ್ಮ ಮರಿಗಳಿಗೆ ಫೀಡಿಂಗು ಕರೆಕ್ಟಾಗಿ ಕೊಡಲ್ಲ. ಈಗ ಬ್ರೀಡಿಂಗ್ ಸೀಸನ್ ಏನಲ್ಲ, ಇದು ಫಸ್ಟ್ ಟೈಮು ಬ್ರೀಡ್ ಮಾಡ್ತಿದ್ಯಲ್ಲ, ಅದಕ್ಕೋಸ್ಕರ ನಾನು ಮೊಟ್ಟೆ ಅಂತ ತೆಗ್ದಿಲ್ಲ. ಆಗಲಿ ಮರಿ ನಾನು ನೋಡ್ಕೊಳ್ಳೋಣ ಟೈಮ್ ಇದ್ದರೆ ಅಂತ ಮಾಡಾಕ್ಬಿಟ್ಟಿದ್ದೀನಿ. ಅವಕ್ಕೂ ಬೇಜಾರಾಗಬಾರ್ದಲ್ವ, ಫಸ್ಟ್ ಟೈಮ್ ಮೊಟ್ಟೆ ಇಕ್ಕಿದೆ, ಡಿಸಪಾಯಿಂಟ್ ಆಗಿಬಿಡುತ್ತೆ ಇಲ್ಲಾಂದರೆ. ಈ ಟೈಮಲ್ಲಿ ಯಾರೂ ಬ್ರೀಡ್ ಮಾಡ್ಸೋಕ್ಕೆ ಹೋಗ್ಬಿಡಿ, ಹೆವಿ ಕೋಲ್ಡ್ ಇದೆ, ಮರಿಗಳು ಉಳಿಯೋದು ಕಷ್ಟ. ಮೊದಲೇ ಮರಿಗಳು ಉಳಿಯೋಲ್ಲ, ಸಿಡುಬಾಗಿ ಏನೇನೋ ಕಾಯಿಲೆ ಪಿಜನ್ಗಳಿಗೆ. ಒಂದು ಮರಿ ದಪ್ಪ ಆಗುತ್ತೆ, ಒಂದು ಮರಿ ಸಣ್ಣ ಆಗುತ್ತೆ. ಇವು ಮರಿ ಒಂದೂ ಉಳಿಲಿಲ್ಲ, ತಾರಾ ಮರಿ. ಒಂದು 3 ಟೈಮ್ ಬ್ರೀಡ್ ಮಾಡಿದ್ದಾವೆ, ಒಂದು ಮರಿನೂ ಉಳಿಲಿಲ್ಲ. ಈ ಸೈಜಲ್ಲಿ ದಪ್ಪ ಆಗಿ ಎಲ್ಲ ಸತ್ತೋಗಿದ್ದಾವೆ. ಮತ್ತು ಇದು ಚೀನಿ, ಇದ್ರದ್ದು ಫ್ರೀ ಫ್ರೈ ನೋಡಿದ್ದೀರಾ, ನೋಡೋಗಿ. ಫ್ರೀ ಫ್ರೈ ಸಖತ್ತಾಗಿ ಆರಿದೆ. ನಮ್ಮ ಚೀನಿನೂ ಕೂಡ ಚೆನ್ನಾಗಿ ಆರುತ್ತೆ. ಇದು ಮನೇಲಿ ನಮ್ಮನೆಗೆ ತಂದು ಬಿಟ್ಟಿದ್ದೀನಲ್ಲ, 15 ನಿಮಿಷ ಆರಿದೆ, ಚೆನ್ನಾಗೇ ಆರಿದೆ. ಇದು ಚೆನ್ನಾಗೇ ಇದೆ ಅಕ್ಕಿ. ಚೀನಿ ನಮ್ಮನೆ ಒಂದೂ ಇರಲಿಲ್ಲ, ಅದಕ್ಕೋಸ್ಕರ ಈ ಚೀನಿನೂ ತಂದೆ. ಮತ್ತು ಈ ತಾರಾ ಮರಿ, ಇದು ತಾರಾ 2 ಇರಲಿಲ್ಲ. ಒಂದು ನಾಟಿ ತಾಮ್ರಾಲ್ ಹಾಕಿದೆ ಇದಕ್ಕೆ. ಸಖತ್ತಾಗಿ ಹೊಡಿತೈತೆ ಅಕ್ಕ. ಅದು ಅವಾಗೊಂದು ತಿರಾವಲ್ ಮರಿ ತೆಗ್ದಿತ್ತು, ಆಮೇಲೆ 1-2 ಟೈಮ್ ಬ್ರೀಡ್ ಮಾಡ್ತು ತಾರಾ, ಯಾವುದೂ ಮರಿ ಉಳಿಲಿಲ್ಲ. ಇದಕ್ಕೋಸ್ಕರ ಈ ಟೈಮಲ್ಲಿ ಬ್ರೀಡಿಂಗ್ ಸೀಸನ್ ಅಲ್ಲ ಇದು, ಹೆವಿ ಕೋಲ್ಡ್ ಇದೆ. ನೋಡೋಣ. ನೀವು ವಿಡಿಯೋ ನೋಡ್ತೀರಾ, ಯಾರೋ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಗೈಸ್. ನಿಮ್ಮಿಂದನೇ ನಾವು ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೆ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್.